ಕಾನೂನು ಇಲ್ವಾ ಈ ದೇಶದಲ್ಲಿ? ಕಾನೂನು, ನಾನು ಅದೇನೇ ಹೇಳಿದ್ದು, ಕಾನೂನು ಹೆಚ್ಚ ಅಥವಾ ನಮ್ಮ ಅಭಿಪ್ರಾಯಗಳು ಹೆಚ್ಚ? ಭಾರತೀಯ ಜನತಾ ಪಾರ್ಟಿಯವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನ ಇಳಿಸ್ಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಆದ್ರೆ ಕಾನೂನು ಇದೆಯಲ್ಲ, ಕಾನೂನಿನ ಮುಂದೆ ನಾವು ಕಾನೂನಿಗೋಸ್ಕರನೇ ನಾವು ಹೋರಾಟ ಮಾಡ್ತಾರೆ. ಏನ್ ಅವಕಾಶಗಳಿವೆ ಗೊತ್ತಿಲ್ಲ, ಏನು ಲೀಗಲ್ ಟೀಮ್ನವರು ಏನು ಅಡ್ವೈಸ್ ಮಾಡ್ತಾರೆ ನೋಡೋಣ, ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಈಗಲೇ ಎಕ್ಸಾಮಿನ್ ಮಾಡ್ಬೇಕಾಗ್ತದೆ. ನಿನ್ನೆ ಕೂಡ MP/MLA ಕೋರ್ಟ್ ಅಲ್ಲಿ ಅವರು CRPC ಕೋರ್ಟ್ ಮಾಡಿದ್ರು 156. ಅದು ಈಗ ರಿಡಂಡೆಂಟ್, ಅದು ಮಾಡೋಣ. ಏನು BNSS ಈಗಾಗಲೇ ಎಫೆಕ್ಟಿವ್ ಕೊಟ್ಟಿದ್ದಾರೆ, 1724 ಅಂತಾನೆ ಅದು ಎಫೆಕ್ಟಿವ್ ಬಂದಿದೆ. ಅದರ ಅಡಿಯಲ್ಲಿ ಕೊಡ್ಬೇಕಾಗಿತ್ತು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದನ್ನ ನೋಡೋಣ, ಲೀಗಲ್ ಟೀಮು ಯಾವ ರೀತಿ ನಮ್ಗೆ ಅಡ್ವೈಸ್ ಮಾಡ್ತಾರೆ, ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಗೊತ್ತಿಲ್ಲ. ಏನು ಸ್ಟೇಜಸ್ ಇದೆಯಲ್ಲ, ಇದಾದ್ಮೇಲೆ ಡಿವಿಷನ್ ಬೆಂಚ್ ಹೋಗ್ಬೋದು, ಅದು ಆದ್ಮೇಲೆ ದೆನ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಈ ತರ ಆಪ್ಷನ್ಸ್ ಗಳಿದಾವೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನ ತಗೊಳ್ತಾರೆ. ಇವತ್ತು FIR ಏನಾದ್ರು ದಾಖಲಾದ್ರಿ ಸರ್? ಮತ್ತೆ ಹೋರಾಟಗಳು ಶುರು ಆಗ್ತವೆ. ಇವತ್ತಾಗಲೇ ಬಿಜೆಪಿ ಗಾಂಧಿ ಪ್ರತಿಭಟನೆ ಇಟ್ಕೊಂಡಿದ್ದಾರೆ, ರಾಜೀನಾಮೆಗೆ ಆಗ್ರಹಿಸಿ. ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡ್ತಾರೆ. ನಾವು ಕಾನೂನಾತ್ಮಕವಾಗಿ ನಾವೇನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ. ಈಗ ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ? ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ. ಕಾನೂನು, ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ವಿನಃ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗುತ್ತೆ. ಈಗ ಮುಖ್ಯಮಂತ್ರಿಗಳಾಗಿ ಅಧಿಕಾರದಲ್ಲಿದ್ದಾಗ ಲೋಕಾಯುಕ್ತ ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ತನಿಖೆ ಆಗುತ್ತೆ ಅಂತ ಅದನ್ನ ನೋಡೋಣ. ಯಾವ ರೀತಿ ನಾವು ಕೂಡ ಎಕ್ಸಾಮಿನ್ ಮಾಡ್ಬೇಕು. ಹೀಗಾಗಿ ಏನಂದ್ರೆ CBI ಕೊಡಿ ಅಂತ ಸರ್ ಅವ್ರು ಹೇಳೋದನ್ನ ಬಿಡಿ. ಅಂದ್ರೆ ಕಾನೂನು ಇಲ್ವಾ ಈ ದೇಶದಲ್ಲಿ? ಕಾನೂನು, ನಾನು ಅದೇನೇ ಹೇಳಿದ್ದು, ಕಾನೂನು ಹೆಚ್ಚ ಅಥವಾ ನಮ್ಮ ಅಭಿಪ್ರಾಯಗಳು ಹೆಚ್ಚ? ಭಾರತೀಯ ಜನತಾ ಪಾರ್ಟಿಯವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನ ಇಳಿಸ್ಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಆದ್ರೆ ಕಾನೂನು ಇದೆಯಲ್ಲ, ಕಾನೂನಿನ ಮುಂದೆ ನಾವು ಕಾನೂನಿಗೋಸ್ಕರನೇ ನಾವು ಹೋರಾಟ ಮಾಡ್ತಾರೆ. ಈಗ ಮೂಡಾದಲ್ಲಿ ಹಗರಣನೇ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ, ಬಟ್ ಇದನ್ನ ಕೋರ್ಟಲ್ಲಿ ಕನ್ವಿನ್ಸ್ ಮಾಡಕ್ ಯಾಕೆ ಸಾಧ್ಯ ಆಗ್ಲಿಲ್ಲ? ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ನಾನು ಈಗ ನೆನ್ನೆನೂ ಹೇಳಿದ್ದೇನೆ, ನಾನು ಈ ಜಡ್ಜ್ಮೆಂಟ್ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಇಷ್ಟೇ ಹೇಳ್ತೀನಿ, ನಮಗೆ ಸಮಾಧಾನ ಇಲ್ಲ, ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಅವ್ರ ಅಭಿಪ್ರಾಯ, ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಆದ್ರೆ ನಮಗೆ ಸಮಾಧಾನ ಇಲ್ಲ. ನಮ್ಮ ಪ್ರೇಯರ್ಗಳೇನಿತ್ತು ಮತ್ತು ನಾವು ಕೊಟ್ಟಂತ ಎವಿಡೆನ್ಸ್ಗಳು, ನಾವು ಕೊಟ್ಟಂತ ಮಾಹಿತಿಗಳು, ಅದನ್ನ ಅವರು ಪರಿಗಣಿಸಿಲ್ಲ ಅನ್ನೋದೇ ನಮಗೆ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಗೆ ಮುಂದೆ ಇರುವಂತ ಆಪ್ಷನ್ಸು ಡಿವಿಷನಲ್ ಬೆಂಚು, ಸುಪ್ರೀಂ ಕೋರ್ಟು, ಅದೆಲ್ಲ ಹೋಗಕ್ಕೆ ಆಪ್ಷನ್ಸ್ಗಳಿದಾವಲ್ಲ. ಈಗ ರಾಜ್ಯಪಾಲರು ಕೇಳ್ತಾ ಇರುವಂತ ವರದಿಗಳು, ಈ ವಿಚಾರದ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತಾ? ಅದು ಎಲ್ಲಕ್ಕೂ ಉತ್ತರ ಕೊಡ್ಬೇಕಾದ ಪರಿಸ್ಥಿತಿ ಇದೆಯಾ ಸರ್ ಸರ್ಕಾರ? ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾಗಿಲ್ಲ. ಸಿ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ಚೀಫ್ ಮಿನಿಸ್ಟರ್ ಅಂಡ್ ದಿ ಗವರ್ಮೆಂಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್. ನಾವು ಪ್ರತಿನಿತ್ಯ ಅವರಿಗೆ ವಿ ಆರ್ ನಾಟ್ ಆನ್ಸರಬಲ್ ಎವ್ರಿ ಡೇ ರಿಪೋರ್ಟ್ ಕೊಡಬೇಕು ಅಂತ ಏನಿಲ್ಲ. ಆದ್ರೂ ಕೂಡ ಕೆಲವೊಂದು ಪಾಲಿಸಿ ಮ್ಯಾಟರ್ಸ್ ಅಲ್ಲಿ, ಕೆಲವೊಂದು ಮೇಜರ್ ಡಿಸಿಷನ್ಸ್ ನಲ್ಲಿ ವಿ ವಿಲ್ ಕೀಪ್ ಹಿಮ್ ಇನ್ಫಾರ್ಮ್. ಅದರಿಂದ ಅವರಿಗೆ ದಿನ ಕಾಗದ ಬರೆದು ನೀವು ಇದಕ್ಕೆ ಮಾಹಿತಿ ಕೊಡಿ ಅಂದ್ರೆ ನಾವು ಕೊಡಕ್ ಬರೋದಿಲ್ಲ. ಈ ಅರ್ಕಾವತಿ ನಿರ್ಣಯ ಆಗುತ್ತೆ ಸರ್ ಕ್ಯಾಬಿನೆಟ್ ಅಲ್ಲಿ, ಕೊಡಬೇಕಾ ಬೇಡವಾ ಅನ್ನೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.